ಮಣ್ಣಿನಿಂದ ಮಾಡಿರೋ ಶಿವಲಿಂಗ ಓಂಕಾರ ರೂಪದಲ್ಲಿ ಕಾಣುತ್ತೆ. ಇದೊಂದು ದ್ವೀಪವಾಗಿ ಒಂದು ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಕಾರಣವಾಗುತ್ತೆ. ನಮಸ್ಕಾರ, ಇದು ಭಕ್ತಿ ಸ್ಟುಡಿಯೋ. ನಿಮ್ಮ ಜೊತೆಲಿ ನಾನು ಆರ್ಜೆ ನಿಖಿತಾ. ಮಹಾಶಿವರಾತ್ರಿ ಹತ್ರ ಬಂತು. ಪ್ರತಿಯೊಂದು ಜ್ಯೋತಿರ್ಲಿಂಗಗಳ ಕಥೆಯನ್ನು ಹೇಳ್ತಾ ಇದ್ದ ಹಾಗೆ ಇವತ್ತು ಒಂದು ವಿಶೇಷವಾಗಿರುವಂತಹ ಜ್ಯೋತಿರ್ಲಿಂಗದ ಕ್ಷೇತ್ರದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮಧ್ಯಪ್ರದೇಶದಲ್ಲಿರುವಂತಹ ಈ ಒಂದು ಜ್ಯೋತಿರ್ಲಿಂಗಕ್ಕೆ ಹಲವಾರು ಕಥೆಗಳು, ಪುರಾಣಗಳು. ಅಂಥದ್ರಲ್ಲಿ ತುಂಬ ಹಿಂದೆ ನಾರದ ಮುನಿಗಳು ವಿಂಧ್ಯ ಪರ್ವತಕ್ಕೆ ಹೋಗ್ತಾರಂತೆ. ಅಲ್ಲಿ ಹೋದಾಗ ಶಿವನಿಗಾಗಿ ಯಾವುದೇ ಸ್ಥಳ ಇಲ್ಲ ಇಲ್ಲಿ ಅಂತ ಹೇಳಿ ಸಿಟ್ಟಿಗೀಡಾದಾಗ ಇಲ್ಲೇ ಕುತ್ಕೊಂಡು ಶಿವನನ್ನ ನಮಸ್ಕಾರ ಮಾಡ್ತಾರಂತೆ, ಮತ್ತೆ ಧ್ಯಾನ ಮಾಡ್ತಾರಂತೆ. ಅಷ್ಟೇ ಅಲ್ಲ, ವಿಂಧ್ಯ ಪರ್ವತವು ಕೂಡ ನಾನು ಮಾಡಿರುವಂತಹ ತಪ್ಪನ್ನೆಲ್ಲ ಕ್ಷಮಿಸು ಅಂತ ಹೇಳಿ ಶಿವನನ್ನ ಕುತ್ಕೊಂಡು ಇಲ್ಲಿ ಧ್ಯಾನ ಮಾಡಿದಾಗ ಶಿವ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳ್ತಾರೆ. ಆತ 2 ರೂಪಗಳಲ್ಲಿ ಕಾಣಿಸ್ಕೊಳ್ತಾನೆ, ಅಮಲೇಶ್ವರ ಮತ್ತೆ ಓಂಕಾರೇಶ್ವರ. ಇಲ್ಲಿ ವಿಂಧ್ಯಾಚಲ ಪರ್ವತವನ್ನ ನಡೆಸ್ತಾ ಇರುವಂತಹ ಆ ವಿಶೇಷವಾದಂತಹ ಶಕ್ತಿ ಶಿವನನ್ನ ಕುತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ಮಣ್ಣಿನಿಂದ ಶಿವಲಿಂಗವನ್ನ ಮಾಡಿರ್ತಾನೆ. ಮತ್ತೆ ಈ ಶಿವಲಿಂಗ ಓಂಕಾರ ರೂಪದಲ್ಲಿ ಕಂಡಿರೋದ್ರಿಂದ ಇದೊಂದು ದ್ವೀಪವಾಗುತ್ತೆ, ನಂತರ ಓಂಕಾರೇಶ್ವರವಾಗುತ್ತೆ. ಇದು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಒಂದು ಕಥೆ. ಆದರೆ ಮತ್ತೊಂದು ಕಥೆಯಲ್ಲಿ ತುಂಬಾ ಹಿಂದೆ ಇಲ್ಲಿ ಮಂಧಾತ, ರಾಮನ ತುಂಬ ಹಿರಿಯರು, ಅವರ ಪೂರ್ವಜರು ಅಂತ ಹೇಳ್ಬೋದು, ಇಕ್ಷ್ವಾಕು ವಂಶಸ್ಥನಾಗಿರುವಂತಹ ಮಂಧಾತ ಇದೇ ಕ್ಷೇತ್ರದಲ್ಲಿ ಬಂದು ಶಿವನನ್ನ ಕುರಿತು ಧ್ಯಾನ ಮಾಡಿರೋದ್ರಿಂದ ಇಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ ಅನ್ನುವಂತಹ ಮಾತು ಇದೆ. ಹಾಗಾಗಿ ಈ ವಿಶೇಷವಾದಂತಹ ಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಕರೆಸ್ಕೊಂಡ್ರೆ, ಇನ್ನೊಂದು ಕಥೆಯಲ್ಲಿ ಹೇಳ್ತಾರೆ, ದೇವರು ಮತ್ತೆ ದಾನವರು ಇಲ್ಲಿ ಅಸುರರ ನಡುವೆ ಒಂದು ದೊಡ್ಡ ಯುದ್ಧವೇ ಆಗುತ್ತೆ. ಆಗ ಅಸುರರು ಗೆಲ್ತಾರಂತೆ. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಶಿವನನ್ನ ಕುತ್ಕೊಂಡು ಧ್ಯಾನ ಮಾಡ್ತಾರೆ. ನಂತರ ಜ್ಯೋತಿರ್ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡು ದಾನವರ ಸಂಹಾರವನ್ನ ಮಾಡ್ತಾರೆ, ಅವರನ್ನ ಸೋಲಿಸ್ತಾರೆ. ನಂತರ ಇದೊಂದು ಶಕ್ತಿಯುತವಾದಂತಹ ಕ್ಷೇತ್ರವಾಗುತ್ತೆ. ಅದೇ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಹೀಗೆ ಎಷ್ಟೋ ಕಥೆಗಳು, ವಿಚಾರಗಳು, 12 ಜ್ಯೋತಿರ್ಲಿಂಗಗಳ ಹಿಂದಿನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ತಪ್ಪದೆ ಇದನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇದು ಭಕ್ತಿ ಸ್ಟುಡಿಯೋ. ನಿಮ್ಮ ಜೊತೆಲಿ ನಾನು ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.